ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ನಾವು ಜ್ಯೋತಿಷ್ಯ ವಿಚಾರದಲ್ಲಿ ನಿಮ್ಗೆ ಆಲ್ರೆಡಿ ಈ ಫೆಬ್ರವರಿ ತಿಂಗಳಲ್ಲಿ ರಾಶಿ ಭವಿಷ್ಯಗಳ ವಿಚಾರಕ್ಕೆ ಬರೋದಾದರೆ ನಿಮ್ಗೆ ಆಲ್ರೆಡಿ ಮೇಷ, ವೃಷಭ, ಮಿಥುನ ಮತ್ತು ಕಟಕ, ಸಿಂಹ, ಕನ್ಯಾ ಈ 6 ರಾಶಿಗಳಿಗೂ ನಾನು ಆಲ್ರೆಡಿ ಭವಿಷ್ಯ ತಿಳಿಸಿ ಹೇಳಿದ್ದೀನಿ. ಯಾವ ರೀತಿ ಫೆಬ್ರವರಿ ತಿಂಗಳಲ್ಲಿ 6 ರಾಶಿಗಳಿಗೆ ಮೇಷದಿಂದ ಕನ್ಯಾ ರಾಶಿವರೆಗೂ ಯಾವ ರೀತಿ ಒಂದು ಫಲ ಇರುತ್ತೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ತುಲಾರಾಶಿ ಮತ್ತು ಇನ್ನು ಮಿಕ್ಕಂಥ ರಾಶಿಗಳಿಗೆ ತುಲಾ, ವೃಶ್ಚಿಕ, ಧನು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ತುಲಾರಾಶಿ ಬರೋದಾದರೆ ನಮ್ಗೆ ಹೇಗಿದೆ ಅಂದರೆ ನೋಡಿ, ತುಲಾರಾಶಿವರೆಗೆ 1ನೇ ತಾರೀಕಿಂದ ಫೆಬ್ರವರಿ 1ರಿಂದ ಫೆಬ್ರವರಿ 29ವರೆಗೂ 2024ರಲ್ಲಿ ಯಾವ ರೀತಿ ಒಂದು ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ಭವಿಷ್ಯ ಇದೆ, ರಾಶಿ ಫಲ ಇದೆ ಅಂತ ತಿಳ್ಕೊಳ್ಳೋಣ. ತುಲಾರಾಶಿವರೆಗೆ ಶುಕ್ರ ಅಧಿಪತಿ, ತುಲಾರಾಶಿಗೆ ಅಧಿಪತಿ ಆದಂಥ ಶುಕ್ರ 3ನೇ ಮನೆಯಲ್ಲಿ ವಿಕ್ರಮ ಸ್ಥಾನದಲ್ಲಿದ್ದಾನೆ. ಮತ್ತು ಈ ಒಂದು ತುಲಾರಾಶಿಗೆ ಸಪ್ತಮದಲ್ಲಿ ಕೇಂದ್ರ ಸ್ಥಾನದಲ್ಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ 100% ಗುರು ಬಲ ಬಂತು. ಯಾವ ತುಲಾರಾಶಿಯವರು ಯಾರಾದರೂ ಮದುವೆ ಮಾಡ್ಕೋಬೇಕು, ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಏನೇ ಒಂದು ವಿಚಾರ ಬರೋದಾದರೂ ಖಂಡಿತ ಶುಭಯೋಗ. ಮೇವರೆಗೂ ಗುರು ಇಲ್ಲೇ ಇರ್ತಾನೆ. ನಿಮಗೆ ಮೇ ತಿಂಗಳವರೆಗೂ ಗುರು ಮೇಷರಾಶಿಯಲ್ಲಿರ್ತಾನೆ, ತುಲಾರಾಶಿಯವರಿಗೆ ಸಪ್ತಮದಲ್ಲಿರ್ತಾನೆ. ಖಂಡಿತ ಮದುವೆ ವಿಚಾರವಾಗಿ, ಹೈಯರ್ ಎಜುಕೇಷನ್ ವಿಚಾರದವಾಗಿ, ಮತ್ತು ಎಲ್ಲಾದರೂ ನಿಮಗೆ ಫಾರಿನ್ ಕಂಟ್ರೀಸು ಹೊರಗಡೆ ಹೋಗ್ಬೇಕಂತ ವಿಚಾರಗಳಿದ್ದರೆ ಅದು ಮಾಡ್ಕೋಬೋದು. ಮತ್ತು ನೀವು 7, 8, 9, 10ನೇ ಮನೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರ ಯಾವತ್ತು ಇಲ್ಲಿ ಗುರು ಜೊತೆನೋ ಅಥವಾ 10ನೇ ಮನೆ ಕಟಕರಾಶಿಗೆ ಬರ್ತಾನೋ ಆವತ್ತಿನ ದಿವಸ ನೀವು ಏನಾದರೂ ಹೊಸ ಬಿಸ್ನೆಸ್ಸು, ಹೊಸ ಕಾರ್ಯಗಳು ಮಾಡಬೇಕಂದ್ರೂ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ತುಲಾರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಶುಕ್ರ 3ನೇ ಮನೆಯಲ್ಲಿದ್ದಾನೆ, ತುಂಬ ಒಳ್ಳೆಯದೇನು ತೊಂದರೆ ಇಲ್ಲ. ಹಣಕಾಸು ವಿಚಾರ, ದುಡ್ಡು, ಯಾಕಂದರೆ ಧನಸ್ಥಾನಾಧಿಪತಿ ಕುಜ 2ನೇ ಮನೆಯಲ್ಲಿ, ತುಲಾರಾಶಿಯಿಂದ 2ನೇ ಮನೆ ಬಂದು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿ ಅಧಿಪತಿ ಆದಂಥ ಕುಜ 4ರಲ್ಲಿ ಮಕರ ರಾಶಿಯಲ್ಲಿ ಹುಚ್ಚನಾಗಿದ್ದಾನೆ. ಇದು ಗೋಚಾರ ಫಲದಲ್ಲಿ 4ನೇ ಮನೆ ಕುಜನಿಗೆ ಅಷ್ಟೊಂದೇನು ಶುಭ ಅಲ್ಲ, ಆದ್ರೂ ಬಟ್ ಹುಚ್ಚ ಆಗಿರೋದ್ರಿಂದ, ಮಕರ ರಾಶಿಯಲ್ಲಿ ಹುಚ್ಚ ಆಗಿರೋದ್ರಿಂದ ನಿಮಗೆ ದುಡ್ಡು, ಕಾಸು, ಧನ, ಒಂದು ಇನ್ಕಮ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತು ಈ ರಾಶಿಯವರಿಗೆ ಗುರುವಿನ ಸಂಪೂರ್ಣ ದೃಷ್ಟಿ ಇರೋದ್ರಿಂದ ಯಾವುದೇ ರೀತಿ ಗಂಡಾಂತರಗಳು ಏನೇ ಬಂದರೂ ಗುರು ಕಾಪಾಡ್ತಾನೆ. ಮತ್ತು ನಿಮಗೆ ಮದುವೆ ವಿಚಾರದ ಸಪ್ತಮದಲ್ಲಿ ವೈವಾಹಿಕ ಜೀವನಕ್ಕೆ ತುಂಬ ಪ್ರಶಸ್ತವಾದ ಸಮಯ. ವಿವಾಹ ಆಗ್ಬೋದು, ಗಂಡು ಮಕ್ಕಳಾದರೂ ಹೆಣ್ಮಕ್ಳಿಗೆ ಇಬ್ಬರಿಗೂ ಮದುವೆ ಮಾಡ್ಕೊಳ್ಳತಕ್ಕಂಥ ತುಂಬ ಒಳ್ಳೆಯ ಯೋಗ ಇದೆ. ಹಾಗಾಗಿ ತುಲಾರಾಶಿಯವರಿಗೆ ಮತ್ತು ನಿಮಗೆ ಇಲ್ಲಿ ಏನು ಸಮಸ್ಯೆಗಳು ಬರ್ಬೋದು ಅಂದರೆ, ನಿಮಗೆ ಕೇತು 12ರಲ್ಲಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸುಸ್ತಾಗೋದು, ಅಥವಾ ಸಣ್ಣ ಪುಟ್ಟ ಕಿರಿಕಿರಿ ಗಲಾಟೆ ಆಗೋದು ಫ್ರೆಂಡ್ಸ್ ಜೊತೆ, ಮತ್ತು ದುಡ್ಡು ಕಾಸಲ್ಲಿ ಒಂದು ಸ್ವಲ್ಪ ಖರ್ಚು, ಒಂದು 10 ರೂಪಾಯಿ ಹಾಕೋ ಖರ್ಚು ಆ ಜಾಗದಲ್ಲಿ ಒಂದು 15 ರೂಪಾಯಿ 20 ರೂಪಾಯಿ ಜಾಸ್ತಿ ಖರ್ಚಾಗೋಂಥ ಸಮಸ್ಯೆ ಇರುತ್ತೆ. ಬಟ್ ದುಡ್ಡೇನೋ ಬರ್ತಾನೆ ಇರುತ್ತೆ, ಆದರೆ ಅದು ತಕ್ಕಂಗೆ ಖರ್ಚು ಅಷ್ಟೇ ಆಗತಕ್ಕಂಥ ಪರಿಸ್ಥಿತಿ ಇರ್ತದೆ. ಅದೊಂದು ಕೆಟ್ಟ ಪರಿಸ್ಥಿತಿ ಬಿಟ್ಟರೆ ಆಮೇಲೆ ನಿಮಗೆ ಇಲ್ಲಿ 1, 2, 3, 4, 5 ಪಂಚಮ ಶನಿ ಇದೆ. ಪಂಚಮ ಶನಿ ಅಷ್ಟೊಂದು ಒಳ್ಳೆಯದಲ್ಲ. ಹೊಟ್ಟೆ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ಹುಷಾರಾಗಿ ನೋಡ್ಕೋಬೇಕು. ನೀವು ಯಾರಿಗಾದ್ರೂ ಏನಾದರೂ ಈ ಹೊಟ್ಟೆ ವಿಚಾರದಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ತುಲಾರಾಶಿಯವರಿಗೆ. ಮತ್ತು 4ರಲ್ಲಿ ಕುಜ, ಚಂದ್ರ ಎಲ್ಲ ಇರೋದ್ರಿಂದ, ಈ 4ನೇ ಮನೆ ಅಧಿಪತಿ ಪಂಚಮ ಬಂದಿರೋದ್ರಿಂದ, ಮತ್ತು ಇಲ್ಲಿ ನಿಮಗೆ ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು. ಆದ್ರೂ ಕುಜ ಹುಚ್ಚ ಆಗಿರೋದ್ರಿಂದ ನಿಮ್ಗೆ ಅನುಕೂಲನೇ ಆಗುತ್ತೆ ಹೊರತು ಅನಾನುಕೂಲ ಆಗೋಲ್ಲ. ಬಟ್ ಆ ಅನುಕೂಲ ಆಗಬೇಕಂದ್ರೆ ಸ್ವಲ್ಪ ನೀವು ಕಷ್ಟ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇರ್ತದೆ. ಸ್ವಲ್ಪ ಫೇಸ್ ಮಾಡಿ ಸ್ವಲ್ಪ ತುಂಬ ಕಷ್ಟಪಟ್ಟು ನೀವು ಆ ಭೂಮಿ ವಿಚಾರ, ಮನೆ ವಿಚಾರ ಅಥವಾ ಮನೆ ಕಟ್ಟೋದು ಇವೆಲ್ಲ ವಿಚಾರಗಳಲ್ಲೂ ನೀವು ತುಂಬ ಕಷ್ಟಪಟ್ಟು ಲಾಸ್ಟಿಗೆ ಸುಖ ಅನುಭವಿಸೋಕ್ಕಂಥ ಒಂದು ಪರಿಸ್ಥಿತಿ ಈ ಫೆಬ್ರವರಿ ತಿಂಗಳಲ್ಲಿ ಖಂಡಿತ ಆಗ್ತದೆ ನಿಮಗೆ. ಇನ್ನು ನಿಮಗೆ 3ನೇ ಮನೆ ವಿಚಾರಕ್ಕೆ ಬರೋದಾದರೆ, 3 ಮತ್ತು 6ನೇ ಮನೆಯ ವಿಚಾರಕ್ಕೆ ಬರೋದಾದರೆ ನಿಮಗೆ ಆ ಒಂದು ದೈಹಿಕ ಬಲ, ಆರೋಗ್ಯ ವಿಚಾರದಲ್ಲಿ ನಿಮಗೆ ಗುರು 7ರಲ್ಲಿರೋದ್ರಿಂದ ಕೇಂದ್ರ ಸ್ಥಾನದಲ್ಲಿ ತುಂಬ ಅನುಕೂಲ ಆಗುತ್ತೆ. ಮತ್ತು ರಾಹು ನಿಮಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಏನಂದರೆ, ಗೋಚಾರ ಫಲದಲ್ಲಿ ರಾಹು 6ನೇ ಮನೆಯಲ್ಲಿದ್ದಾನೆ. ಗೋಚಾರ ಫಲದಲ್ಲಿ ಅಂದರೆ ವರ್ಷ ಭವಿಷ್ಯಗಳಲ್ಲಿ ನಮಗೆ ರಾಹು 6ನೇ ಮನೆಯಲ್ಲಿರೋದು ತುಂಬ ಅತ್ಯುತ್ತಮವಾದ ಫಲ ಕೊಡ್ತಾನೆ. ಶೇರ್ ಮಾರ್ಕೆಟಲ್ಲಿ, ರಿಯಲ್ ಎಸ್ಟೇಟಲ್ಲಿ, ಮತ್ತು ಗ್ಯಾಂಬ್ಲಿಂಗು, ಜೂಜು ವಿಚಾರಗಳಲ್ಲೆಲ್ಲ ನಿಮಗೆ ರಾಹು ತುಂಬ ಹೆಲ್ಪ್ ಮಾಡ್ತಾನೆ, ತುಂಬ ಲಾಭ ತಂದು ಕೊಡ್ತಾನೆ. ಹಾಗಾಗಿ ನಿಮಗೆ ಇವಾಗ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಖಂಡಿತ ತುಲಾರಾಶಿಯವರಿಗೆ ರಾಹುವಿಂದ ತುಂಬ ಬೆನಿಫಿಟ್ ಇದೆ. ರಿಯಲ್ ಎಸ್ಟೇಟು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ಬೋದು, ಎಲ್ಲದರಲ್ಲೂ ತುಂಬ ಅನುಕೂಲ ಆಗುತ್ತೆ. ಸಪ್ತಮದಲ್ಲಿ ಗುರು ಇರೋದ್ರಿಂದ ಹಣಕಾಸು ವಿಚಾರ, ವ್ಯವಹಾರ ಅಥವಾ ಹೊಸ ಬಿಸ್ನೆಸ್ ಮಾಡೋದಕ್ಕೆ, ವಾಹನ ಖರೀದಿ ಮಾಡೋದಕ್ಕೆ, ಶುಕ್ರ 3ರಲ್ಲಿದ್ದಾರೆ, ತುಂಬ ಒಳ್ಳೆಯದು. ಹೊಸ ವಾಹನ, ಕಾರು, ಗಾಡಿ ಖರೀದಿ ಮಾಡೋದಕ್ಕೆ ಅಥವಾ ಹೊಸ ಬಿಸ್ನೆಸ್ ವ್ಯವಹಾರ ಮಾಡೋದಕ್ಕೆ, ಮತ್ತು ಮದುವೆ ವಿಚಾರದಲ್ಲಿ ಹೆಣ್ಣು ನೋಡೋದಕ್ಕೆ ಅಥವಾ ಮದುವೆ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಉತ್ತಮವಾದಂಥ ಪ್ರಶಸ್ತವಾದ ಸಮಯ ತುಲಾರಾಶಿಯವರಿಗೆ. ಹಂಗಾಗಿ ನೀವು ತುಲಾರಾಶಿಯವರು ದಯವಿಟ್ಟು ಈ ಒಂದು ಫೆಬ್ರವರಿ ತಿಂಗಳನ್ನ ತುಂಬ ಅನುಕೂಲಕರವಾಗಿ ಬಳಸ್ಕೋಬೋದು. ಇನ್ನು ಕೇತು 12ರಲ್ಲಿ ಒಂದು ಸಮಸ್ಯೆ, ಮತ್ತು ಪಂಚಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹೊಟ್ಟೆ ವಿಚಾರದಲ್ಲಿ ಆರೋಗ್ಯ ಏರುಪೇರು ಆಗ್ಬೋದು, ಮಲಬದ್ಧತೆ ಆಗ್ಬೋದು, ಅಥವಾ ಇನ್ನೊಂದೇನಾದರೂ ಸಮಸ್ಯೆ, ಕರಳು ಪೇನ್ ಬರೋದು, ಕರಳು ಇನ್ಫೆಕ್ಷನ್ ಆಗೋದು, ಹೊಟ್ಟೆ ನೋವು ಬರೋ ಸಮಸ್ಯೆ ಇರ್ಬೋದು.
ಮತ್ತು ಮನೆ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗೋದು, ಕಿತ್ತಾಟಗಳಾಗೋದು ಇದು ಸಣ್ಣ ಪುಟ್ಟ ಬರ್ತದೆ. ಇವೆರಡೂ ನಿಮ್ಮ ಸಮಸ್ಯೆಗಳು 3 ಇವು ಕೇತು ಇರೋದು 3 ಸಮಸ್ಯೆ ಬಿಟ್ಟರೆ ಇದೆಲ್ಲ ಅನುಕೂಲ ಇದೆ. ಗುರು ಇರೋದ್ರಿಂದ, ಗುರು ನಿಮಗೆ ಚೆನ್ನಾಗಿರೋದ್ರಿಂದ, ಗುರುಬಲ ಇರೋದ್ರಿಂದ ಎಲ್ಲನೂ ಕಾಪಾಡ್ಕೊಂಡು ಹೋಗತಕ್ಕಂಥ ಶಕ್ತಿ ಗುರು ಕೊಡ್ತಾನೆ. ಸೊ ಹಂಗಾಗಿ ನಿಮಗೆ ತುಲಾ ರಾಶಿಯವರಿಗೆ 70% ನಿಮಗೆ ತುಂಬ ಅನುಕೂಲ ಇದೆ. ಇನ್ನು ನಾವು ವೃಶ್ಚಿಕ ರಾಶಿಯವ್ರ ವಿಚಾರಕ್ಕೆ ನೋಡೋದಾದರೆ ನೋಡಿ, ಇಲ್ಲಿ ವೃಶ್ಚಿಕ ರಾಶಿಗೆ ಗುರು 6ನೇ ಮನೆಗೆ ಬಂದುಬಿಟ್ಟ. ಇದಕ್ಕೆ ಹೇಳೋದಾದರೆ ಗುರು ವೃಶ್ಚಿಕ ರಾಶಿಗೆ ಗುರು 6, ಗುರುಬಲ ಹೋಯಿತು, ಗುರುಬಲ ಇಲ್ಲ ಇಲ್ಲಿ. ಗುರು ಯಾವುದೇ ಕಾರಣಕ್ಕೂ 6ನೇ ಮನೆಗೆ ಬರಬಾರ್ದು. ಗುರು ಬಂದು 2, 5, 7, 9, 11 ಈ ಥರ ಗೋಚಾರದಲ್ಲಿ ಈ ಥರ ಇದ್ದರೆ ಮಾತ್ರ ಗುರು ಬಲ ಕೊಡೋದು. ಎಲ್ಲ ಗ್ರಹಗಳಿಗೂ 6ನೇ ಮನೆ ಫಲ ಕೊಡೋದಿಲ್ಲ. ನಾನು ಆವಾಗಲೇ ಎಲ್ಲ ಗ್ರಹ ಅಂತ ಹೇಳಿದೆ. ಎಲ್ಲ ಗ್ರಹ ಅಂದರೆ ಗುರು ಬರೋದಿಲ್ಲ ಇಲ್ಲಿ. ಎಲ್ಲ ಗ್ರಹಗಳು ಅಂದರೆ ಇಲ್ಲಿ ಎಸ್ಪೆಷಲಿ ಪಾಪಗ್ರಹಗಳು ಅಂತೇಳಿ ಕರಿತೀವಿ. ಕುಜ, ರಾಹು, ಕೇತು, ಶನಿ ಈ ಗ್ರಹಗಳಿಗೆ ಮಾತ್ರ 3, 6 ಮತ್ತು 11ರಲ್ಲಿ ತುಂಬ ಲಾಭ ಸಿಗುತ್ತೆ. ಬೇರೆ ಶುಕ್ರನಿಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳಲ್ಲೂ ಒಂದು ಒಳ್ಳೆ ಫಲ, 8ನೇ ಮನೇಲಿ ಬಿಟ್ಟು ಎಲ್ಲ ಮನೆಗಳಲ್ಲೂ ಒಳ್ಳೆ ಫಲ ಕೊಡತಕ್ಕಂಥ ಯೋಗ ಇದೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ರಾಶಿ ಅಧಿಪತಿ ಆದಂಥ ಕುಜ 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಂಗಾಗಿ ನಿಮಗೆ ಇಲ್ಲಿ ಕುಜ 3ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಬಂತು ಅಂದರೆ ತುಂಬ ದೈಹಿಕವಾದ ಬಲ ಇಂಪ್ರೂವ್ಮೆಂಟ್ ಆಗುತ್ತೆ, ದೇಹದಲ್ಲಿ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲ ರೀತಿಯ ಬಲ ಬರುತ್ತೆ. ಭೂಮಿ ಖರೀದಿಗೆಲ್ಲ, ಭೂಮಿ ವಿಚಾರದೆಲ್ಲ ತುಂಬ ಲಾಭ ಆಗುತ್ತೆ. ಆದರೆ ಧನಾಭಿವೃದ್ಧಿಗೆ, ಇನ್ಕಮ್ಗೆ ನಿಮ್ಗೆ ದೈಹಿಕ ಬಲ ಬರ್ಬೋದು, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ಬೋದು, ಎಲ್ಲ ರೀತಿಯ ಒಂದು ದೈಹಿಕವಾಗಿ ಶಕ್ತಿ ಬರ್ಬೋದು. ಆದರೆ ದುಡ್ಡಿನ ವಿಚಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಗುರು 6ಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ದುಡ್ಡು ತುಂಬ ಕಡಿಮೆ ಈ ಸರಿ ಪ್ರಾಫಿಟ್ ಇರುತ್ತೆ. ನಿಮಗೆ ಇನ್ಕಮ್ ಕಮ್ಮಿ ಇರುತ್ತೆ, ಧನ ಆದಾಯ ಕಡಿಮೆ ಆಗಿಬಿಡುತ್ತೆ ಗುರುಬಲ ಇರೋದಿಲ್ಲ. ಮತ್ತು ನಿಮಗೆ ಸಪ್ತಮಾಧಿಪತಿ ಶುಕ್ರ ಇಲ್ಲಿ 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿದ್ದಾನೆ. ಮದುವೆಗೆ ಟ್ರೈ ಮಾಡ್ಬೋದು, ಆದರೆ ಗುರುಬಲ ಇಲ್ಲದ ಕಾರಣ ಸ್ವಲ್ಪ ಡಿಲೇ ಆಗುತ್ತೆ. ಗುರು ನಿಮಗೆ ಸಪ್ತಮಕ್ಕೆ ಬರೋವರೆಗೂ ಇವಾಗ ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ನಿಮಗೆ ವೃಷಭ ರಾಶಿಗೆ ಬರ್ತಾನೆ. ನಿಮ್ಗೆ ಅವಾಗ ವೃಶ್ಚಿಕ ರಾಶಿಯವರೆಗೆ ಗುರು ನಿಮಗೆ ವೃಷಭ ರಾಶಿಗೆ ಬಂದಮೇಲೆ ಖಂಡಿತ ಮದುವೆಗೆ ತುಂಬ ಅನುಕೂಲ ಆಗುತ್ತೆ. ಈ ವರ್ಷದಲ್ಲಿ ಮೇ ತಿಂಗಳಿಂದ ಆಚೆಗೆ 1 ವರ್ಷ ಕಂಪ್ಲೀಟ್ ವೃಷಭ ರಾಶಿಯಲ್ಲಿ ಗುರು ಇರ್ತಾನೆ. ಆಗ ವೃಶ್ಚಿಕ ರಾಶಿಯವರು ಮದುವೆ ವಿಚಾರ, ಹೊಸ ವ್ಯವಹಾರ ವಿಚಾರದಲ್ಲಿ, ಗಾಡಿ ತಗೊಳ್ಳೋ ವಿಚಾರದಲ್ಲಿ ನೀವು ಆಗ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ಸಕ್ಸಸ್ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ 3ನೇ ಮನೆಯಿಂದ ಕುಜನಿಂದ ಅನುಕೂಲ ಇದೆ. ಖಂಡಿತ ಕುಜನಿಂದ ಭೂಮಿ ಯೋಗ, ಮನೆ ಯೋಗ, ಖಂಡಿತ ವಾಹನ ಯೋಗ ಎಲ್ಲ ಬರುತ್ತೆ. ಮತ್ತು ಶುಕ್ರ 2ರಿಂದ ಸ್ವಲ್ಪ ದುಡ್ಡು ಕೊಡ್ತಾನೆ. ಆದರೆ ಗುರು 6ಕ್ಕೆ ಹೋಗಿರೋದ್ರಿಂದ ಅಷ್ಟೇ ಖರ್ಚಾಗುತ್ತೆ. ಆಮೇಲೆ ಸ್ವಲ್ಪ ದೊಡ್ಡವ್ರ ಹತ್ರ ಹಿರಿಯರ ಹತ್ರ ಬೈಸ್ಕೊಳ್ಳೋದು, ಜಗಳ ಆಡ್ಕೊಳ್ಳೋದು, ಗುರುಶಾಪ ಬೀಳೋದು ಎಲ್ಲ ಸಮಸ್ಯೆ ಇರುತ್ತೆ. ಹುಷಾರಾಗಿರಬೇಕು ಗುರು 6ರಿಂದ. ಮತ್ತು 4ನೇ ಮನೆ ಅರ್ಧಾಷ್ಟಮ ಶನಿ ಅಂತೀವಿ. 4ನೇ ಮನೇಲಿ ಶನಿ ಇರಬಾರ್ದು. ನಿಮಗೆ ನಿಮೋನಿಯಾ ಜ್ವರ ಬರೋದು, ಎದೆಯಲ್ಲಿ ಕಫ ಕಟ್ಟೋದು, ಗ್ಯಾಸ್ಟ್ರಿಕ್ ಆಗೋದು, ಕಂಪಲ್ಸರಿ ಹುಷಾರಾಗಿರಬೇಕು. ಈ ವಿಚಾರದಲ್ಲಿ ತೊಂದರೆ ಆಗುತ್ತೆ, ಹುಷಾರಾಗಿರಬೇಕು. ಶನಿ ಒಂದು ಸಮಸ್ಯೆ ಇದೆ ಇಲ್ಲಿ ನಿಮಗೆ. ಆಮೇಲೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಹೆಣ್ಮಕ್ಳಿಗಾದರೆ ಅಬಾರ್ಷನ್ಸ್ ಆಗೋದು, ಹೊಟ್ಟೆಲಿ ಇನ್ಫೆಕ್ಷನ್ಸ್ ಆಗೋದು, ಹೆಚ್ಚಾಗಿ ಬ್ಲೀಡಿಂಗ್ ಆಗೋದು, ಈ ಥರ ಸಮಸ್ಯೆಗಳು ಬರುತ್ತೆ. ಸೊ 4, 5 ಕೆಟ್ಟಿರೋದ್ರಿಂದ ಹುಷಾರಾಗಿ ನೋಡ್ಕೋಬೇಕು ಇವರು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಮತ್ತು ರಾಹು ಬಲನೂ ಇಲ್ಲ. ಒಂದೇ ಒಂದು ಕುಜಬಲ ಇದೆ. ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರೋದ್ರಿಂದ ಏನೇ ಬಂದು ಸಮಸ್ಯೆಗಳ ತಡ್ಕೊಳ್ಳೋಕ್ಕಂಥ ಶಕ್ತಿ ಕೊಡ್ತಾನೆ. ಮತ್ತು ಕೇತು 11ರಲ್ಲಿರೋದ್ರಿಂದ ಮತ್ತು ಶಕ್ತಿ ಗುರು ಕೇತುನೂ ಸಹ ಹೆಲ್ಪ್ ಮಾಡ್ತಾನೆ. ಕೆಲವೊಂದು ವಿಚಾರ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತೆ. ಕೆಲವೊಂದು ವಿಚಾರದಲ್ಲಿ ನಿಮಗೆ ದುಡ್ಡು ಕಾಸಲ್ಲಿ ಉಳಿಸು ಸೇವ್ ಮಾಡಿಸೋದಕ್ಕೆ ಕೇತುನು ಫಲ ಕೊಡ್ತಾನೆ. ಬಿಸ್ನೆಸ್ಸಿಂದ ಪ್ರಾಫಿಟ್ಟು ಬರ್ತಕ್ಕಂಥದ್ದನ್ನು ಡೈರೆಕ್ಟಾಗಿ ನಿಮ್ಗೆ ಲಾಭ ಆಗೋ ರೀತಿ ಕನ್ವರ್ಟ್ ಮಾಡಿಕೊಡ್ತಾನೆ. ಅದಷ್ಟೇ ಖರ್ಚು ಕೇತು ಮತ್ತು ಕುಜ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಇನ್ನು ಶುಕ್ರನೂ ಹೆಲ್ಪ್ ಮಾಡ್ತಾನೆ. ಆದರೆ ಶನಿ ರಾಹು ಗುರು ಬಲ ಇಲ್ಲದ ಕಾರಣ ಎಷ್ಟು ಇನ್ಕಮ್ ಬಂದರೂ ಎಷ್ಟೇ ಬಂದು ಈ ಒಂದು ಪ್ರಾಬ್ಲಮಿಂದ ಅಷ್ಟೇ ಖರ್ಚಾಗ್ತದೆ, ನಿಮಗೆ ಅಷ್ಟೇ ಆರೋಗ್ಯದಲ್ಲೂ ಸಮಸ್ಯೆ ಬರ್ತದೆ. ಹಂಗಾಗಿ ನಿಮಗೆ ಎಷ್ಟು ಬರುತ್ತೋ ಅಷ್ಟೇ ಹೋಗೋದ ಕಾರಣ 50% ನಿಮಗೆ ಇಲ್ಲಿ ಅಷ್ಟೇ ನಿಮಗೆ ಈ ಸರಿ ಒಳ್ಳೆಯ ರಿಸಲ್ಟ್. 50% ಕೆಟ್ಟದಾಗಿದೆ. ಮೇ ತಿಂಗಳಲ್ಲಿ ಗುರು 5-7ಕ್ಕೆ ಬರ್ತಾನೆ. ಆವಾಗ ತುಂಬ ಅನುಕೂಲ ಆಗುತ್ತೆ ನಿಮಗೆ. ವೃಶ್ಚಿಕ ರಾಶಿಯವರ ಒಂದು ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.